Season 11 winner is Hanmanta! ಬಿಗ್ ಬಾಸ್ ಫೈನಲಿ ಮುಗ್ದೇ ಹೋಯ್ತು. ಬಿಗ್ ಬಾಸ್ ಅಲ್ಲಿ ಹನುಮಂತ ವಿನ್ ಆಗೇ ಬಿಟ್ಟ. ಸೊ ನೋಡ್ರಿ ಹೆಂಗದ ಅಂತಂದ್ರ ಬಿಗ್ ಬಾಸ್ ಇಷ್ಟು ದಿವಸ ಎಲ್ಲ ಫೇಕ್ ಸ್ಕ್ರಿಪ್ಟೆಡ್ ಅಂತ ಹೇಳೋರಿಗೆ ಇದೊಂದು ಒಳ್ಳೆ ಒಂದು ಗೆಲುವು ಅಂತ ಹೇಳ್ಬೋದು. ಹನುಮಂತ್ ಗೆದ್ದಿದ್ದು. ಇನ್ನು ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರ ಕ್ಲೋಸ್ ಫ್ರೆಂಡು ಅಂತ ಹೇಳ್ತಿದ್ರು ಸುದೀಪ್ ಸರ್ಗೆ ಅವರು. ಸೊ ಇದು ಇನ್ ಕೇಸ್ ಅವರು ಇದು ಸ್ಕ್ರಿಪ್ಟೆಡ್ ಆಗಿದ್ರೆ ಅವ್ರನ್ನ ಗೆಲ್ಸ್ಬೋದಿತ್ತು. ಆದ್ರೆ ಸುದೀಪ್ ಸರ್ ಹಾಗೆ ಮಾಡ್ಲಿಲ್ಲ. ಯಾರು ನಿಯತ್ತಾಗಿರ್ತಾರೆ ಅವ್ರನ್ನ ಗೆಲ್ಸೋದು ಅಲ್ಲಿ. ಸೊ ಹನುಮಂತ್ ಅವರು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಅವ್ರು ಆಡಿರೋದು ಪ್ರಕಾರ ನೋಡಿದ್ರೆ ಇಡೀ ಕರ್ನಾಟಕ ಜನನೇ ಅವ್ರಿಗೆ ವೋಟ್ ಮಾಡುತ್ತೆ ಅಂತ ಇತ್ತು. ಸೊ 100% ಅವ್ರಿಗೆ ವೋಟ್ ಮಾಡಿದ್ರು. ಸೊ ಹಾಗಾಗಿ ಇವತ್ತು ಹನುಮಂತ್ ಅವರು ವಿನ್ ಆಗಿದ್ದಾರೆ. ಸೊ ಇಡೀ ಕರ್ನಾಟಕ ಆಶೀರ್ವಾದ ಹನುಮಂತ್ ಅವ್ರ ಮೇಲೆ ಇತ್ತು ಅಂತ ಅನ್ಸುತ್ತೆ. ಸೊ 5 ಕೋಟಿ ಚಿಲ್ಲರೆ ಓಟ್ನ ತಗೊಂಡು ಅವರು ವಿನ್ ಆಗಿದ್ದಾರೆ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸೊ ಕೇವಲ 2 ಕೋಟಿ 80 ಲಕ್ಷ ಓಟ್ನ ತ್ರಿವಿಕ್ರಮ್ ಅವರು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ರನ್ನರ್ ಅಪ್ ಆಗಿದ್ದಾರೆ. ಸೊ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿರುವಂತಹ ಹನುಮಂತ್ ಹಾಗೂ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವ್ರಿಗೆ ಸಿಗ್ತಾ ಇರೋ ನಂತರ ಹನುಮಂತ್ ಅವ್ರಿಗೆ 50 ಲಕ್ಷ ಬಹುಮಾನವನ್ನು ಸಿಕ್ಕಿದೆ. ಸೊ ಅದರಲ್ಲಿ 15 ಲಕ್ಷ ಟ್ಯಾಕ್ಸ್ ಕಟ್ಟಾದ್ರೆ ಅವ್ರಿಗೆ 35 ಲಕ್ಷ ಕೈಗೆ ಹಣ ಬಂದಿರುತ್ತೆ. ಸೊ ಅದ್ರ ಜೊತೆ ಬೇರೆ ಯಾವುದೋ ಒಂದು ಪ್ರೈಸ್ ಕಾಣಿಸ್ತಿಲ್ಲ. ಸೊ ಅದು ಬಿಟ್ಟರೆ ತ್ರಿವಿಕ್ರಮ್ ಅವ್ರಿಗೆ 15 ಲಕ್ಷ ಕ್ಯಾಶ್ ಬಹುಮಾನವನ್ನು ಸಿಕ್ಕಿದೆ. ಸೊ ಅದನ್ನ ತಗೊಂಡು ಅವರು ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಆದ್ರು. ಇಡೀ ಆಟಗಾರರೆಲ್ಲ ಹನುಮಂತ್ ಗೆದ್ದಿದ್ದು ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಸೊ ನಿಜವಾಗ್ಲೂ ಬಿಗ್ ಬಾಸ್ ಮೇಲೆ ಇರುವಂತ ಕಳಂಕ ಇವತ್ತು ಹೋಯ್ತು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಎಷ್ಟೋ ಜನರ ಮೈಂಡ್ ಅಲ್ಲಿ ಇತ್ತು ಸೊ ಅದು ಸ್ಕ್ರಿಪ್ಟೆಡ್ ಅಂತ. ಸೊ ಇಲ್ಲ ಅಂತ ಇವತ್ತು ಪ್ರೂವ್ ಆಯ್ತು. ಸೊ 2025 11ನೇ ಸೀಸನ್ ನ ವಿನ್ನರ್ ಟ್ರೋಫಿ ಏನಿದೆ ಅದು ಹನುಮಂತ್ ಅವ್ರ ಮನೆಗೆ ಸೇರ್ತಾ ಇದೆ. ಇದು ನಿಜವಾಗ್ಲೂ ರಿಯಲಿ ತುಂಬಾ ಖುಷಿ ಆಗಿರುವಂತ ವಿಷಯ. ಎಷ್ಟು ಜನ ವೋಟ್ ಮಾಡಿದ್ದಾರೆ, ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಸೊ ಯಾವ ತರ ಸಪೋರ್ಟ್ ಸಿಗ್ತಾ ಇತ್ತು ಅಂತ ಹೊರಗಡೆ ಜನರಿಗೂ ಗೊತ್ತಿತ್ತು. ಅದೇ ರೀತಿನೇ ಅಲ್ಲಿ ಇವತ್ತು ಹನುಮಂತ್ ಅವರು ಗೆದ್ದಿದ್ದಾರೆ. ಸೊ ಇದೇನಾದ್ರೂ ಇನ್ ಕೇಸ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ರೆ ಸೊ ಇದು ಹನುಮಂತ್ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅವ್ರು ಹೋದ್ಮೇಲೆ ಹನುಮಂತ್ ಅವ್ರು ಎಂಟ್ರಿ ಕೊಟ್ಟಿದ್ದು. ಸೊ ಹಿಂಗಾಗಿ ಬಿಗ್ ಬಾಸ್ ಮನೆಗೆ ಮಧ್ಯದಲ್ಲಿ ಎಂಟ್ರಿ ಕೊಟ್ಟು ಕೊನೆವರೆಗೂ ಇದ್ದು ಕೊನೆಗೆ ಟ್ರೋಫಿ ಕೂಡ ಗೆಲ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ನಿಜವಾಗ್ಲೂ ಹನುಮಂತ್ ಅವರು ಮುಗ್ಧತೆ ಏನಿದೆ ಅದು ರಿಯಲ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು. ಹನುಮಂತ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.